ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮಗೆ ನಾಳೆ ಇರುವಂತಹ ಕನ್ನಡ ಪರೀಕ್ಷೆಯಲ್ಲಿ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಯಾವ ಪದ್ಯಭಾಗ ಮತ್ತು ಗದ್ಯಭಾಗದಲ್ಲಿ ಕೇಳ್ತಾರೆ ಅನ್ನುವಂತಹದನ್ನು ನಾವು ನೋಡುವುದಾದರೆ ಇದು ಬ್ಲೂ ಪ್ರಿಂಟ್ ಆಧಾರಿತವಾಗಿರುತ್ತದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂತ ಅಂದರೆ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರಾ, ಮ್ಯಾಮ್ ಬ್ಲೂ ಪ್ರಿಂಟ್ ಆಧಾರಿತವಾದಂಥ ಕ್ವಶನ್ಗಳನ್ನು ಮಾತ್ರ ಕೊಡಿ ಅಂತ. ಸೊ ನಾನು ಬ್ಲೂ ಪ್ರಿಂಟ್ ಆಧಾರಿತವಾದಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ, 3 ಅಂಕ ಮತ್ತು 4 ಅಂಕ ಪ್ರಶ್ನೆಗಳನ್ನು ಯಾವ ಪದ್ಯಭಾಗ ಮತ್ತು ಗದ್ಯಭಾಗದಿಂದ ಆಯ್ಕೆ ಮಾಡುತ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇವಾಗ ಪದ್ಯಭಾಗ 3 ಅಂಕದ ಪ್ರಶ್ನೆಗಳನ್ನು ಯಾವ ಪದ್ಯಭಾಗದಿಂದ ಆಯ್ಕೆ ಮಾಡ್ತಾರೆ ಅಂದರೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಈ ಪಾಠದಿಂದ 3 ಅಂಕದ ಪ್ರಶ್ನೆ ಬರುತ್ತದೆ, ಸಂದರ್ಭ ಸಹಿತ ವಿವರಿಸಿ. ಹಾಗೆ ಹಬ್ಬಲಿ ಅವರ ರಸಬಳ್ಳಿ, ಇದು ಕೂಡ ಈ ಪಾಠದಿಂದನೂ ಕೂಡ ಸಂದರ್ಭ ಸಹಿತ ವಿವರಿಸಿ ಕೇಳ್ತಾರೆ 3 ಅಂಕಕ್ಕೆ. ನಂತರ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ, ಈ ಒಂದು ಪದ್ಯಭಾಗದಿಂದ ಕೂಡ 3 ಅಂಕದ ಪ್ರಶ್ನೆ ಬರುತ್ತದೆ. ಸೊ 3 ಅಂಕದ ಪ್ರಶ್ನೆಗಳು ಈ 3 ಪದ್ಯಭಾಗದಿಂದ ಮಾತ್ರ ಬರುತ್ತದೆ. ಬ್ಲೂ ಪ್ರಿಂಟ್ ಆಧಾರಿತವಾಗಿ ಹೇಳ್ತಾ ಇದ್ದೀನಿ, ಈ 3 ಪದ್ಯಭಾಗದಿಂದ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಗದ್ಯಭಾಗವನ್ನು ನೋಡುವುದಾದರೆ, ಮುಟ್ಟಿಸಿಕೊಂಡವನು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನ ಕಟ್ಟುವ ಕೆಲಸ, ತಿರುಳುಗನ್ನಡದ ಬೆಳ್ನುಡಿ. ಈ 4 ಗದ್ಯಭಾಗದಿಂದ ನಿಮಗೆ 3 ಅಂಕದ ಪ್ರಶ್ನೆಗಳನ್ನು ಅವರು ತೆಗಿತಾರೆ. ಸೊ ದೀರ್ಘಗದ್ಯ ಅಂದರೆ ಕೃಷ್ಣೇಗೌಡನ ಆನೆಯಿಂದ ನಿಮಗೆ 3 ಅಂಕದ ಪ್ರಶ್ನೆ, ಸಂದರ್ಭ ಸಹಿತ ವಿವರಿಸಿ 2 ಪ್ರಶ್ನೆಗಳು ನಿಮಗೆ ಕೃಷ್ಣೇಗೌಡನ ಆನೆಯಿಂದ ಬರುತ್ತದೆ, ಆನೆಯ ದೀರ್ಘಗದ್ಯದಿಂದ ಬರುತ್ತದೆ. ಸೊ ಇವು 3 ಅಂಕದ ಪ್ರಶ್ನೆಗಳು ಆಯಿತು. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡುವುದಾದರೆ, 4 ಅಂಕದ ಪ್ರಶ್ನೆಗಳನ್ನು ಕದಡಿದ ಸಲಿಲಂ ತಿಳಿಬಂದದೆ, ವಚನಗಳು, ಮುಂಬೈ ಜಾತಕ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು. ಈ 4 ಪದ್ಯಭಾಗದಿಂದ 4 ಅಂಕದ ಪ್ರಶ್ನೆಗಳನ್ನು ತೆಗಿತಾರೆ. ಸೊ ಗದ್ಯಭಾಗವನ್ನು ನೋಡುವುದಾದರೆ, ಮುಟ್ಟಿಸಿಕೊಂಡವನು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ತಣಿಗಳ ಬೆಳ್ಳಿ ಲೋಟ, ತಿರುಳುಗನ್ನಡದ ಬೆಳ್ನುಡಿ. ಈ 4 ಗದ್ಯಭಾಗದಿಂದ 4 ಅಂಕದ ಪ್ರಶ್ನೆಗಳನ್ನ ತೆಗಿತಾರೆ. ಸೊ 4 ಪದ್ಯಭಾಗ ಹಾಗೂ 4 ಗದ್ಯಭಾಗಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದರೆ ನೀವು 4 ಅಂಕದ ಪ್ರಶ್ನೆಗಳನ್ನು ಅತಿ ಸುಲಭವಾಗಿ ನೀವು ಉತ್ತರಿಸಬಹುದು. ಹಾಗೂ ಇರುವಂತಹ ಅಷ್ಟೂ ಮಾರ್ಕ್ಸನ್ನು ನೀವು 4 ಅಂಕದ ಪ್ರಶ್ನೆಗಳಲ್ಲಿ ಪಡ್ಕೊಳ್ಬಹುದು. ಹಾಗೆ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳನ್ನು 2 ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ 3 ಅಂಕದ ಪ್ರಶ್ನೆಗಳನ್ನು ಕೂಡ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಬನ್ನಿ, ಹಾಗಾದರೆ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ 3 ಅಂಕದ ಪ್ರಶ್ನೆಗಳು ಕೇಳಬಹುದಾದಂತಹ ಫಿಕ್ಸ್ಡ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಬ್ಲೂ ಪ್ರಿಂಟ್ ಆಧಾರಿತವಾದಂತಹ ಪ್ರಶ್ನೋತ್ತರಗಳನ್ನು ಉತ್ತರ ಸಹಿತ ನಾನು ಇವತ್ತಿನ ಈ ಕ್ಲಾಸ್ದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಯಾಕಂತ ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು 3 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಹಿತವಾಗಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ 53 ಅಂಕದ ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ. ಈ 53 ಅಂಕದ ಪ್ರಶ್ನೆಗಳನ್ನಷ್ಟೇ ನೀವು ಸ್ಟಡಿ ಮಾಡಿದರೂ ಕೂಡ ನೀವು ಆರಾಮಾಗಿ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕೆಪಾಸಿಟಿಯನ್ನು ಪಡ್ಕೋತೀರಾ. ಹಾಗೆ ನೀವು ಕನ್ನಡ ಸಬ್ಜೆಕ್ಟ್ದಲ್ಲಿ ಯಾವುದೇ ಒಂದು ಆತಂಕ ಇಲ್ಲದೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಇನ್ನೂ ನಾನು ಏನು ಓದ್ಕೊಂಡಿಲ್ಲ, ಹಾಗೆ ಕೆಲವೊಂದಷ್ಟು ಮಾತ್ರ ನೋಡ್ಕೊಂಡಿದ್ದೀನಿ ಅನ್ನೋರು ಕೂಡ ನೀವು ನೋಡ್ಕೊಂಡಿರುವಂತಹ ಪ್ರಶ್ನೋತ್ತರಗಳ ಜೊತೆಗೆ ಈ ನಾನು ನೀಡಿರುವಂತಹ 50 ಪ್ರಶ್ನೋತ್ತರಗಳನ್ನು ನೋಡಿ. ಹಾಗೆ ನಿಮಗೆ ಪ್ರಶ್ನೋತ್ತರಗಳನ್ನು ಬರೆದು ನಾನು ಪ್ರಾಕ್ಟೀಸ್ ಮಾಡಲು ಸಾಧ್ಯವಾಗುತ್ತಿಲ್ಲ ಅನ್ನೋರು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳುವಂತಹ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆಯೇ ನಾನು ಹೇಳುವಂತಹ ಪ್ರಶ್ನೋತ್ತರಗಳನ್ನು ತಲೆಯಲ್ಲಿಟ್ಕೊಂಡು ಅದೇ ರೀತಿ ನೀವು ಪ್ರಿಪೇರ್ ಆಗಿ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಅಟೆಂಡ್ ಮಾಡಿದ್ದೇ ಆದರೆ ನೀವು ಅತಿ ಸುಲಭವಾಗಿ 3 ಅಂಕದ ಹಾಗೂ 4 ಅಂಕದ ಅಷ್ಟೂ ಪ್ರಶ್ನೋತ್ತರಗಳಿಗೆ ಉತ್ತರಿಸಬಹುದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ 1 by 1 3 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಸಂದರ್ಭ ಸಹಿತ ವಿವರಿಸಿ. ಮೊದಲನೆಯದು, ಇಲ್ಲಿ ನಾನು ಗದ್ಯ ಭಾಗದಿಂದ ಹೋಗ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇ ಗದ್ಯ ಭಾಗ ಏನಿದೆ, ಮುಟ್ಟಿಸಿಕೊಂಡವನು ಇದೆ. ಆ ಮುಟ್ಟಿಸಿಕೊಂಡವನು ಪಾಠದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ. ಮೊದಲನೇದು, ಆಪರೇಷನ್ ಆಗಬೇಕು ಪರವಾಗಿಲ್ಲವಾ? ಈ ಒಂದು ಸಂದರ್ಭಕ್ಕೆ ನಾವು ಈ ಒಂದು ಪ್ರಶ್ನೆಗೆ ನಾವು ಯಾವ ಥರ ಉತ್ತರಿಸಬೇಕಂತ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹೇಗೆ ಅಂದರೆ, ಮೊದಲಿಗೆ ಆಯ್ಕೆ ಅನ್ನೋದನ್ನು ಬರೆದುಕೊಂಡು ಆ ಒಂದು ಪ್ರಶ್ನೆಯನ್ನು ಯಾವ ಒಂದು ಪಾಠದಿಂದ ಆರಿಸಿಕೊಂಡಿದ್ದಾರೆ ಅನ್ನೋದನ್ನು ಬರಿಬೇಕು. ಹಾಗೆ ಸಂದರ್ಭ ಬರಿಬೇಕು, ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಬರಿಬೇಕು. ನಂತರ ಸ್ವಾರಸ್ಯವನ್ನು ಬರಿಬೇಕು.
ಸೊ ಇವಾಗ ನೋಡಿ, ನಾನು ಎಲ್ಲ ಒಂದು ಪ್ರಶ್ನೆಗಳ ಆಯ್ಕೆನ ಬರೆದಿದ್ದೇನೆ. ಅದು ಯಾವ ಸಂದರ್ಭದಲ್ಲಿ ಮೂಡಿ ಬಂದಿದೆ ಅನ್ನುವುದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಎಲ್ಲರೂ ಗಮನ ಕೊಟ್ಟು ನಾ ಹೇಳುವಂತಹದನ್ನು ಕೇಳಿ. ಓಕೆ, ಮೊದಲನೇದು ಆಪರೇಷನ್ ಆಗಬೇಕು ಪರವಾಗಿಲ್ಲವಾ? ಆಯ್ಕೆ: ಈ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಪಾಠದಿಂದ ಆರಿಸಲಾಗಿದೆ. ಅಂದರೆ ಡಾಕ್ಟರ್ ತಿಮ್ಮಪ್ಪನಿಗೆ ಬಸಲಿಂಗ ಈ ಮಾತನ್ನ ಹೇಳ್ತಾನೆ. ಅಂದರೆ ಕಣ್ಣನ್ನು ತೋರಿಸಲು ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಬಸಲಿಂಗನು ಹೋದಾಗ ಆಗ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟು: ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ವಾಕ್ಯವನ್ನು ಕೂಡ ಪಿ ಲಂಕೇಶ್ ಅವರು ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದು ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ನಾನು ಈ ಥರ ನೀವು ಅಂದರೆ ಮುಟ್ಟಿಸಿಕೊಂಡವನು ಪಾಠದಿಂದ ಯಾವುದೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ನೀವು ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ಈ ಥರ ನೀವು ಬರೀಬೇಕಾಗುತ್ತೆ. ಅಂದರೆ ಪಿ ಲಂಕೇಶ್ ಅವರು ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದು ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇದು ನಿಮ್ಮ ಆಯ್ಕೆಯಲ್ಲಿ ಇದ್ದರೆ ನಿಮಗೆ ಮಾರ್ಕ್ಸ್ ಕೊಡುತ್ತಾರೆ. ಸೊ ನೋಡಿ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಈ ಮಾತನ್ನ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾರೆ. ಅಂದರೆ ನೀರು ಬಿದ್ದರೆ ಕಣ್ಣು ಹೋಗುವಂಥ ಅಪಾಯವಿದೆ ಅಂತ ಡಾಕ್ಟರ್ ತಿಮ್ಮಪ್ಪ ಹೇಳ್ತಾರೆ ಬಸಲಿಂಗನಿಗೆ. ಹಾಗೆ ಮೂರನೇ ಪ್ರಶ್ನೆ: ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು. ಈ ವಾಕ್ಯವನ್ನು ಕೂಡ ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೂ ಕಣ್ಣಿನ ನೋವು ಕಡಿಮೆ ಆಗದಿದ್ದಾಗ ಮರಳಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಸಲಿಂಗನು ಹೋದಾಗ ಡಾಕ್ಟರ್ ತಿಮ್ಮಪ್ಪನವರೇ ಹೇಳ್ತಾರೆ, ನೀನು ತುಂಬಾ ಒಳ್ಳೆಯವನು ಅಂತ. ಅದು ಯಾವ ಒಂದು ಸಂದರ್ಭದಲ್ಲಿ ಮೂಡಿ ಬಂದಿದೆ ಅದರ ಸ್ವಾರಸ್ಯವನ್ನು ನೀವು ಅದನ್ನು ಈಗಾಗಲೇ ನೀವು ಓದ್ಕೊಂಡಿರ್ತೀರ. ಸೊ ನೀವು ಯಾವ ಥರ ಪ್ರಿಪ್ರೇಷನ್ ಆಗಿದ್ದೀರಿ ಅಲ್ವಾ, ಆ ಥರ ನೀವು ಆ ಸಂದರ್ಭ ಸ್ವಾರಸ್ಯವನ್ನು ನೀವು ಬರೀರಿ. ಹಾಗೆ ನಾಲ್ಕನೇ ಪ್ರಶ್ನೆ: ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ. ಆಯ್ಕೆ: ಇದು ಕೂಡ ಈ ವಾಕ್ಯವನ್ನು ಪಿ ಲಂಕೇಶ್ ಅವರು ಮುಟ್ಟಿಸಿಕೊಂಡವರು ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನೀನನ್ನು ಮುಟ್ಟಿಸಿಕೊಳ್ಳದಿದ್ರೂ ಪರವಾಗಿಲ್ಲ, ಆದರೆ ಈ ಸಲ ನೀನು ಡಾಕ್ಟರ್ ಚಂದ್ರಪ್ಪನವರನ್ನ ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳಿರ್ತಾರೆ. ಸೊ ಐದನೇ ಪ್ರಶ್ನೆ: ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಈ ಒಂದು ವಾಕ್ಯವು ಕೂಡ ಪಿ ಲಂಕೇಶ್ ಅವರು ಮುಟ್ಟಿಸಿಕೊಂಡವರು ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇವಾಗ ಡಾಕ್ಟರ್ ತಿಮ್ಮಪ್ಪನವರೇ ಹೇಳ್ತಾರಲ್ವಾ, ನೀನು ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನ ಭೇಟಿ ಆಗುವಂತ. ಸೊ ಆಗ ಬಸಲಿಂಗನು ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನ ಭೇಟಿ ಆಗ್ತಾನೆ. ಬಟ್ ಆ ಡಾಕ್ಟರ್ ಚಂದ್ರಪ್ಪನವ್ರನ್ನ ಭೇಟಿಯಾದಾಗ ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನಿಗೆ ಏನು ಹೇಳ್ತಾರೆ ಅಂದರೆ, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಅಂತ ಹೇಳ್ತಾರೆ. ಯಾಕಂತ ಅಂದರೆ ಚಂದ್ರಪ್ಪನವರ ಪ್ರಕಾರ ಡಾಕ್ಟರ್ ತಿಮ್ಮಪ್ಪನವರೇ ಈ ಒಂದು ಕಣ್ಣಿನ ಸಮಸ್ಯೆಗೆ ಅವರೇ ಉತ್ತಮವಾದಂತಹ ಡಾಕ್ಟರ್ ಅನ್ನುವುದಾಗಿರುತ್ತದೆ. ಸೊ ಆರನೇ ಪ್ರಶ್ನೆ ಬಂದ್ಬಿಟ್ಟು: ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಆಯ್ಕೆ ಏನಾಗಿದೆ ಅಂದರೆ, ಇಲ್ಲಿ ನೋಡಿ, ಮುಟ್ಟಿಸಿಕೊಂಡವರು ಪಾಠದಲ್ಲಿ 5 ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ಆರನೆಯ ಪ್ರಶ್ನೆ ಏನಿದೆ, ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಈ ಮೇಲಿನ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿಂದ ನಮ್ಮದು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಸೊ ನೇಮಿಚಂದ್ರ ಅವರು ಬರೆದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಯಾವ ಸಂದರ್ಭದಲ್ಲಿ ಮೂಡಿ ಬಂದಿದೆ ಅಂದರೆ, ಕಮಲಮ್ಮ ಮೇಡಮ್ ಅವರಿಗೆ ಆಗಿದ್ದಂತಹ ಮೂತ್ರಪಿಂಡದ ಕಲ್ಲುಗಳು ಮತ್ತು ಅವರು ಕೈಗೊಂಡಂತಹ ಪರಿಹಾರೋಪಗಳನ್ನು ಕುರಿತು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಲೇಖಕಿಯವರು ಈ ಮಾತನ್ನು ಹೇಳ್ತಾರೆ, ಅವರಿಗೆ ಮತ್ತೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಅಂತ. ಹಾಗೆ 7ನೆಯ ಪ್ರಶ್ನೆ: ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಈ ಒಂದು ವಾಕ್ಯವನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ಮಾತನ್ನು ಸೀತಾ ತನ್ನ ತೊಂದರೆಗಳನ್ನು ಹೇಳಿಕೊಳ್ಳಲು ಬಂದಾಗ ನೇಮಿಚಂದ್ರ ಅವರು ಈ ಮಾತನ್ನು ಹೇಳ್ತಾರೆ. ಸೊ 8ನೆಯ ಪ್ರಶ್ನೆ: ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಆದರು. ಆಯ್ಕೆ: ಈ ವಾಕ್ಯವನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಮತ್ತು ಈ ವಾಕ್ಯ ಯಾವ ಒಂದು ಸಂದರ್ಭದಲ್ಲಿ ಮೂಡಿ ಬಂದಿದೆ ಎನ್ನುವುದನ್ನು ನೋಡುವುದಾದರೆ, ಪ್ಲೇವಿಯಾ ಹೇಗೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಎಂದು ವಿವರಿಸುವಾಗ ಲೇಖಕಿಯವರು ಈ ಒಂದು ಮಾತನ್ನು ಹೇಳುತ್ತಾರೆ. ಹಾಗೆ 9ನೇ ಪ್ರಶ್ನೆ: ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ. ಈ ಒಂದು ವಾಕ್ಯವನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕಿಯು ಅದೃಷ್ಟವನ್ನು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. ನಾನು ಇಲ್ಲಿ ಆಯ್ಕೆಯು ಅಷ್ಟನ್ನೇ ಇಲ್ಲಿ ಹೇಳಿದ್ದೇನೆ. ಹೀಗಾಗಿ ನಿಮಗೆ ಯಾವ ಒಂದು ಪಾಠದಲ್ಲಿ ಈ ವಾಕ್ಯವು ಮೂಡಿ ಬಂದಿದೆ ಅನ್ನೋದು ಗೊತ್ತಾಗುತ್ತದೆ. ಸೊ ನೀವು ಅದರ ರಿಲೇಟೆಡ್ ಆಗಿರುವಂತಹ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ನೋಡ್ಕೋಬೇಕಾಗುತ್ತದೆ. ನೋಡಿ, 10ನೇ ಪ್ರಶ್ನೆ: ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಈ ಒಂದು ವಾಕ್ಯವನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ವಾಕ್ಯವನ್ನು ಲೇಖಕರು ಹೇಳ್ತಾರೆ, ಸೀತಾಗೆ ಈ ವಾಕ್ಯವನ್ನು ಅವರು ಹೇಳ್ತಾರೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅಂತ. ಸೊ ಇದರ ಒಂದು ಸಂದರ್ಭವನ್ನು ನೀವು ಪಠ್ಯಪುಸ್ತಕದಲ್ಲಿ ನೋಡ್ಕೊಳ್ಳಿ. ಹಾಗೆ 11ನೇ ಪ್ರಶ್ನೆ: ಉಪಚಾರ ದಿನಾತನ ಪಸಿಗುಂ ಬಳಲ್ಕೆಯೂ ಮುಡಿಯೇ. ಈ ವಾಕ್ಯವು ಮುದ್ದನ ಬರೆದ ತಿರುಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಇದು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದನ್ನು ನೋಡುವುದಾದರೆ, ಮುದ್ದಣ್ಣ ಸಾಯಂಕಾಲ ಓಲಗವನ್ನು ಮುಗಿಸಿಕೊಂಡು ಮನೆಗೆ ಬಂದಿರುತ್ತಾನೆ. ಅವನ ಹೆಂಡತಿ ಅವನಿಗೆ ಉಪಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕವಿಯು ಈ ವಾಕ್ಯವನ್ನು ಹೇಳುತ್ತಾರೆ. 12ನೇ ಪ್ರಶ್ನೆ, ನಿನಗಾವ ರಸದುಳಿಷ್ಟಂ. ಆಯ್ಕೆ, ಈ ವಾಕ್ಯವನ್ನು ಮುದ್ದಣ್ಣ ಬರೆದ ತಿರುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆಯೂ ಈ ವಾಕ್ಯವು ಮನೋರಮೆಗೆ ಕಥೆ ಕೇಳಬೇಕು ಎಂಬ ಆಸೆಯಾದಾಗ ಮುದ್ದಣ್ಣ ಅವಳಿಗೆ ಅವಳ ಬಯಕೆಯನ್ನು ಆಧರಿಸಿ ಈ ಮಾತನ್ನು ಕೇಳುತ್ತಾರೆ. ಅಂದ್ರೆ ನಿನಗಾವ ರಸದುಳಿಷ್ಟಂ ಅಂತ ಅವರು ಕೇಳುತ್ತಾರೆ. ಈ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿರುತ್ತದೆ. 13ನೇ ಪ್ರಶ್ನೆ, ಸೀತಾಪಹರಣ ಕಥನದೋಳು ಬಯಕೆಯೇ. ಆಯ್ಕೆ, ಈ ವಾಕ್ಯವನ್ನು ತಿರುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ವಾಕ್ಯ ಮೂಡಿ ಬಂದಿರುವಂತಹ ಸಂದರ್ಭ ಇದಾಗಿರುತ್ತದೆ. ಮನೋರಮೆಗೆ ಕಥೆ ಕೇಳಬೇಕು ಎಂಬ ಆಸೆಯಾದಾಗ ಮುದ್ದಣ್ಣ ಯಾವ ಕಥೆಯನ್ನು ಹೇಳಲಿ ಎಂದು ಹೇಳಿದಾಗ ಅವರು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಅಂದರೆ ಸೀತಾಪಹರಣ ಕಥನದೋಳು ಬಯಕೆ ಅಂತ ಅವರು ಕೇಳ್ತಾರೆ. ಹಾಗೆ 14ನೇ ಪ್ರಶ್ನೆ, ಪದ್ಯಂ ವ್ಯಂಗ್ಯಂ ಗದ್ಯಂ ವೃದ್ಧಂ. ಅಂದ್ರೆ ಈ ವಾಕ್ಯವು ಕೂಡ ತುಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಮೂಡಿ ಬಂದಿರುತ್ತದೆ ಎನ್ನುವುದನ್ನು ನೋಡುವುದಾದರೆ ಕಥೆಯನ್ನು ಯಾವ ಧಾಟಿಯಲ್ಲಿ ಹೇಳಲಿ ಎಂದು ಮುದ್ದಣ್ಣ ಕೇಳಿದಾಗ ಮನೋರಮೆ ಈ ಮಾತನ್ನ ಹೇಳುತ್ತಾಳೆ. ಅಂದ್ರೆ ಪದ್ಯಂ ವಂದ್ಯಂ ಗದ್ಯಂ ವೃದ್ಧಂ ಅಂತ ಈ ಒಂದು ಮಾತನ್ನ ಮನೋರಮೆಯು ಮುದ್ದಣ್ಣನಿಗೆ ಹೇಳುತ್ತಾಳೆ. ಹಾಗೆ 15ನೇ ಪ್ರಶ್ನೆ, ನೀರಿಳಿಯದ ಗಂಟಲು ಕಡುಬಂ ತುರುಕಿದಂತಾಯಿತು. ಆಯ್ಕೆ, ಈ ವಾಕ್ಯವನ್ನು ಕೂಡ ತುಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದನ್ನು ನೋಡುವುದಾದರೆ ಮುದ್ದಣ್ಣ ಮನೋರಮೆಗೆ ರಾಮಾಶ್ವಮೇಧದ ಕಥೆಯನ್ನು ಹೇಳುವಾಗ ಸಂಸ್ಕೃತದ ಪದಗಳಿಂದ ಶ್ರೀರಾಮನ ಸ್ತುತಿಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಅವಳಿಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಅವಳು ಮುದ್ದಣ್ಣನಿಗೆ ಹೇಳ್ತಾಳೆ, ನೀರಳಿಯದ ಗಂಟಲು ಕಡುಬಂ ತುರುಕಿದಂತಾಯಿತು ಅಂತ ಹೇಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಾಕ್ಯ ಮೂಡಿಬಂದಿರುತ್ತದೆ. ಹಾಗೆ 16ನೇ ಪ್ರಶ್ನೆಯನ್ನು ನೋಡುವುದಾದರೆ ಕನ್ನಡಂ ಕತ್ತೂರಿಯಲ್ದೆ. ಆಯ್ಕೆ, ಈ ವಾಕ್ಯವನ್ನು ಕೂಡ ತಿಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೂ ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದನ್ನು ನೋಡುವುದಾದರೆ ಮುದ್ದಣ್ಣ ಮನೋರಮೆಗೆ ಶ್ರೀ ರಾಮಾಶ್ವಮೇಧದ ಕಥೆಯನ್ನು ಹೇಳುವಾಗ ಸಂಸ್ಕೃತ ಪದಗಳಿಂದ ಕಥೆಯನ್ನು ಹೇಳ್ತಿರ್ತಾನೆ. ಸೊ ಅವಳಿಗೆ ಅದು ಅರ್ಥವಾಗುವುದಿಲ್ಲ. ಹಾಗಾಗಿ ಮನೋರಮೆ ಹೇಳ್ತಾಳೆ, ಕನ್ನಡಂ ಕತ್ತೂರಿಯಲ್ದೆ, ಅಂದರೆ ಅಚ್ಚ ಕನ್ನಡದಲ್ಲಿ ಸರಳ ವಿಧಾನದಲ್ಲಿ ಕಥೆಯನ್ನು ಹೇಳಿ ಅಂತ ಮನೋರಮೆಯು ಮುದ್ದಣ್ಣನಿಗೆ ಈ ರೀತಿಯಾಗಿ ಹೇಳ್ತಾರೆ. ಹಾಗೆ 17ನೇ ಪ್ರಶ್ನೆ, ಕಬ್ಬಮಂ ಕಂಡಲ್ದೆ ಕಚ್ಚಳಿಯ ನಿತ್ತರ್. ಈ ವಾಕ್ಯವು ಕೂಡ ತಿಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ವಾಕ್ಯವನ್ನು ಕೂಡ ತುಳುಗನ್ನಡದ ಬೆಳ್ಳುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದನ್ನು ನೋಡುವುದಾದರೆ ಮನೋರಮೆ ಮುದ್ದಣ್ಣನಿಗೆ ಈ ಮಾತನ್ನು ಹೇಳ್ತಾರೆ. ಅಂದರೆ ಮುದ್ದಣ್ಣನು ನಾನು ಕಥೆಯನ್ನು ಹೇಳುವುದಕ್ಕೆ ನೀವು ನನಗೆ ಏನು ನೀಡುತ್ತೀಯಾ ಅಂತ ಕೇಳಿದಾಗ ಮನೋರಮೆ ಹೇಳುತ್ತಾಳೆ, ನೀವು ಮೊದಲಿಗೆ ಕಥೆಯನ್ನು ಹೇಳಿ ನಂತರ ಆ ಕಥೆಯನ್ನು ನೋಡಿ ನಾನು ನಿಮಗೆ ಬಹುಮಾನವನ್ನು ನೀಡುತ್ತೇನೆ ಅನ್ನುವಂತಹ ಸಂದರ್ಭದಲ್ಲಿ ಕಬ್ಬಂ ಕಂಡಲ್ದೆ ಕಚ್ಚಳಿಯ ನಿತ್ತರ್ ಎನ್ನುವಂತಹ ವಾಕ್ಯವು ಮೂಡಿಬಂದಿರುತ್ತದೆ. ಹಾಗೆ 18ನೇ ಪ್ರಶ್ನೆ ನೋಡುವುದಾದರೆ ಇಂಗ್ಲಿಷ್ ಹಿಂದಿ ಬಾರದಿರುವವರು ವಿಮಾನ ಪ್ರಯಾಣ ಮಾಡಬಾರದೆ. ನೋಡಿ, ಇಲ್ಲಿಂದ ಬೇರೆ ಒಂದು ಅಧ್ಯಾಯ ಶುರುವಾಯಿತು. ಯಾವ ಒಂದು ಅಧ್ಯಾಯ ಅಂದರೆ ಕನ್ನಡವನ್ನು ಕಟ್ಟುವ ಕೆಲಸ. ಈ ಒಂದು ಪಾಠದಿಂದಲೂ ಕೂಡ ನಿಮಗೆ 3 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಇದರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಒಂದೊಂದು ಸಾರಿ ನಿಮಗೆ 3 ಅಂಕದ ಸಂದರ್ಭ ಸಹಿತ ವಿವರಿಸಿ ಕೇಳಬಹುದು. ಯಾವುದಕ್ಕೂ ಒಂದ್ಸಲ ಇರಲಿ ಅಂತ ಕ್ವಶನ್ ಅನ್ನು ನೀಡಿದ್ದೀನಿ. ಸೊ ಇದನ್ನು ಮಿಸ್ ಮಾಡದೆ ನೋಡ್ಕೊಂಡ್ಬಿಡಿ. ನೋಡಿ, ಇಂಗ್ಲಿಷ್ ಹಿಂದಿ ಬಾರದಿರುವವರು ವಿಮಾನ ಪ್ರಯಾಣ ಮಾಡಬಾರದೆ. ಆಯ್ಕೆಯಲ್ಲಿ ಈ ವಾಕ್ಯವನ್ನು ಹಾಮಾನ ಅವರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಲಾಗಿದೆ. ಹಾಗೂ ಈ ವಾಕ್ಯ ಹೇಗೆ ಮೂಡಿಬಂದಿದೆ, ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದನ್ನು ತಿಳಿದುಕೊಳ್ಳುವುದಾದರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರ ಬಗ್ಗೆ ಲೇಖಕರು ಆಲೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಹಿಂದಿ ಬಾರದಿರುವವರು ವಿಮಾನ ಪ್ರಯಾಣ ಮಾಡಬಾರದು ಎನ್ನುವಂತಹ ಮಾತನ್ನು ಹೇಳಿರುತ್ತಾರೆ. ಹಾಗೆ 19ನೇ ಪ್ರಶ್ನೆ, ನಾವು ಪರದೇಶಗಳೆಂಬ ಭಾವನೆ ಬರುತ್ತದೆ. ಆಯ್ಕೆ, ಈ ವಾಕ್ಯವನ್ನು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಲಾಗಿದೆ. ಹಾಗೂ ನಾವು ಪರದೇಶಗಳೆಂಬ ಭಾವನೆ ಬರುತ್ತದೆ ಎನ್ನುವಂತಹ ಮಾತು ಯಾವಾಗ ಮೂಡಿಬಂದಿದೆ ಎನ್ನುವುದನ್ನು ನೋಡುವುದಾದರೆ ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲ ಹಿಂದಿ ಇಂಗ್ಲಿಷ್ಗಳೇ ಅಲರಿಸುತ್ತವೆ. ಹಾಗೆ ಈ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಯಾವುದೇ ಸಂಸ್ಥೆಗಳಿಗೆ ಹೋದರೂ ನಾವು ಪ್ರದೇಶಗಳೆಂಬ ಭಾವನೆ ಬರುತ್ತದೆ ಎಂದು ಲೇಖಕರು ವ್ಯಕ್ತಪಡಿಸುತ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿರುತ್ತದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಮಕ್ಕಳು ನೋಡ್ಕೊಳ್ಳಿ. ಹಾಗೆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಈ ವಾಕ್ಯವನ್ನು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎನ್ನುವುದಾದರೆ ನೋಡಿ, ಕನ್ನಡ ಅನ್ನೋದು ಒಂದು ಮಾಧ್ಯಮವಾಗಬೇಕು ಅಂದರೆ ಇಂಗ್ಲಿಷ್ನ ಕಲಿಸಬಾರದು ಅಂತ ಅಲ್ಲ. ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಎಂದು ಕನ್ನಡ ಮಾಧ್ಯಮದ ಮಹತ್ವವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿರುತ್ತದೆ. ಹಾಗೆ 21ನೇ ಪ್ರಶ್ನೆ, ಒಂದೊಂದು ಭಾಷೆಯು ಒಂದೊಂದು ವರ. ಈ ವಾಕ್ಯವನ್ನು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಇಂಗ್ಲಿಷ್ ನಮಗೆ ಬೇಕು, ಇಂಗ್ಲಿಷ್ ನಮಗೆ ಬೇಕು, ಆದರೆ ಇಂಗ್ಲಿಷ್ ಒಂದೇ ಅಲ್ಲ, ಇನ್ನು ಹಲವು ಭಾಷೆಗಳು ನಮಗೆ ಬೇಕು. ಒಂದೊಂದು ಭಾಷೆಯು ಒಂದೊಂದು ವರ ಇದ್ದಂತೆ. ಅಂದರೆ ಇಂಗ್ಲಿಷ್ ಬೇಕು, ಆದರೆ ಅದೇ ಸರ್ವಸ್ವವಲ್ಲ ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಇಂಗ್ಲಿಷ್ ಬೇಕು, ಆದರೆ ಹಾಗಂತ ನಾವು ಕನ್ನಡವನ್ನು ಬರೆಯುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಸಂಗದಲ್ಲಿ ಈ ವಾಕ್ಯವು ಮೂಡಿಬಂದಿರುತ್ತದೆ. ಹಾಗೆ 22ನೇ ಪ್ರಶ್ನೆ, ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ನೋಡಿ, ಈ ವಾಕ್ಯವನ್ನು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಇದು ಯಾವ ಸಂದರ್ಭದಲ್ಲಿ ಮೂಡಿ ಬಂದಿರುತ್ತದೆ ಎನ್ನುವುದನ್ನು ನೋಡುವುದಾದರೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ, ನಾವು ಯಾವ ಭಾಷೆಯ ಸಿನಿಮಾಗಳನ್ನು ನೋಡುತ್ತಿದ್ದೇವೆ, ಹೀಗೆ 100 ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ಎನ್ನುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. 23ನೇ ಪ್ರಶ್ನೆ, ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು. ಇದು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಆಯ್ಕೆಯ ಒಂದು ಅಂಕವನ್ನು ನಾನು ಬರೆದಿಲ್ಲ. ಸೊ ನಿಮ್ಮದನ್ನು ಇದು ಕೂಡ ಸೇಮ್ ಅದೇ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು. ಹೌದು, ಯಾಕಂತಂದರೆ ನಾವು ಕನ್ನಡದವರಾಗಿ ನಮ್ಮ ಮಕ್ಕಳಲ್ಲಿ ನಾವು ಆಂಗ್ಲ ಮಾಧ್ಯಮದಲ್ಲಿ ಓದಿಸುತ್ತೇವೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ. ನಾವು ಮೊದಲು ಕರೆಕ್ಟ್ ಆಗಿದ್ರೆ ಇನ್ನೊಬ್ಬರಿಗೆ ನಾವು ಅದನ್ನು ಹೇಳಬೇಕು. ನೋಡಿ, ಈ ತರ ನಿಮಗೆ ಪ್ರಶ್ನೆಗಳು ಬಂದರೆ ಈ ಪಾಠದಲ್ಲಿ ನೀವು ಈಸಿಯಾಗಿ ನಿಮ್ಮ ಓನ್ ವರ್ಡ್ಸ್ ಅನ್ನು ಹಾಕಿ ಕೂಡ ನೀವು ಇದನ್ನು ಬರೀಬಹುದು. ಯಾವುದೇ ತರ ನೀವು ಬರೆದರೂ ಕೂಡ ಇದರಲ್ಲಿ ನಿಮಗೆ ಉತ್ತಮವಾದಂತಹ ಹಂತಗಳನ್ನು ನೀವು ಗಳಿಸಬಹುದು. ಕರೆಕ್ಟ್ ಆಗಿರುತ್ತೆ ಆನ್ಸರ್ ಕೂಡ. ಹಾಗೆ 24ನೇ ಪ್ರಶ್ನೆಯನ್ನು ನೋಡುವುದು, ಇನ್ನೊಬ್ಬನು ಮುನ್ನಾರು ನವಿದವರುಂಟು. ಈ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನೂ ಹುಟ್ಟದೇ ಇರಲಿ ನಾಲ್ಗೆರೆನ್ನುವರು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಯಾವ ಪ್ರಸಂಗದಲ್ಲಿ ಮೂಡಿ ಬಂದಿದೆ ಎಂದರೆ ದ್ರೌಪದಿಯು ಈ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ.
ಅಂದರೆ ಕೀಚಕನಿಂದ ಅವಮಾನಕ್ಕೆ ಒಳಗಾದಂತಹ ದ್ರೌಪದಿಯು ಇನ್ನೊಮ್ಮಲು ಮುನ್ನಾರು ನವೆದವರುಂಟು ಎನ್ನುವಂತಹ ಮಾತನ್ನು ತನ್ನ ಮನಸ್ಸಿನಲ್ಲಿ ಅವಳು ಹೇಳಿಕೊಳ್ಳುತ್ತಾಳೆ. ಹಾಗೆ 25ನೇ ಪ್ರಶ್ನೆ, ಯಮಸುತಂಗರುವೇನೆ ಧರ್ಮ ಕ್ಷಮೆಯ ಗರ ಒಡೆದಿಹುದು. ಈ ವಾಕ್ಯವನ್ನು ಕೂಡ ಇನ್ನು ಹುಟ್ಟದೇ ಇರಲಿ ನಾರಿಯರ ನೋಲು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಕೀಚಕನಿಂದ ಅವಮಾನಕ್ಕೆ ಒಳಗಾದಂತಹ ದ್ರೌಪದಿಯು ಧರ್ಮರಾಯನಿಗೆ ಈ ಒಂದು ವಿಷಯವನ್ನು ಹೇಳಬೇಕೆಂದರೆ ಅವರಿಗೆ ಧರ್ಮ ಮತ್ತು ಕ್ಷಮೆಯ ಭ್ರಮೆಗೆ ಸಿಲುಕಿದ್ದಾರೆ ಎಂದು ಅವಳು ಯೋಚಿಸ್ತಾಳೆ. ಸೊ ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ವಾಕ್ಯವು ಮೂಡಿ ಬಂದಿರುತ್ತದೆ. ಹಾಗೆ ಕಲಿಭೀಮನೆ ಮಿಡುಕುಳ್ಳ ಗಂಡನು, ಈ ವಾಕ್ಯವನ್ನು ಕೂಡ ಇನ್ನೂ ಹುಟ್ಟದೇ ಇರಲಿ ನಾರಿಯರ ನೋಲು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಂದರ್ಭ ಹಾಗೂ ಸ್ವಾರಸ್ಯವನ್ನು ನೀವು ಬರೆಯಬೇಕಾಗುತ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ಕೂಡ ನೆನಪಲ್ಲಿಟ್ಟುಕೊಳ್ಳಿ. ನೋಡಿ, ಕಲಿಭೀಮನೆ ಮಿಡುಕುಳ್ಳ ಗಂಡನು ಅಂದರೆ ದ್ರೌಪದಿಯು ಹೇಳುತ್ತಾಳೆ ಕಲಿಭೀಮನೆ ಮಿಡುಕುಳ್ಳ ಗಂಡನು ಅಂತ ತನ್ನ ಮನದಲ್ಲಿ ಹೇಳಿಕೊಳ್ತಾಳೆ. ಅಂದರೆ ಮೊದಲೇ ಅವಳು ಕೀಚಕನಿಂದ ಉಂಟಾಗಿರುವಂತಹ ಉಪಟಳವನ್ನು ನಿವಾರಿಸಕ ತನ್ನ 5 ಜನ ಪತಿಯರಲ್ಲಿ ಭೀಮನನ್ನು ಬಿಟ್ಟು ಯಾರಿಗೂ ಸಾಧ್ಯವಿಲ್ಲೆಂದು ಅವಳು ತನ್ನ ಮನಸ್ಸಿನಲ್ಲಿ ಈ ಒಂದು ಮಾತನ್ನು ಅಂದುಕೊಳ್ತಾಳೆ. ಕಲಿಭೀಮನೆ ಮಿಡುಕುಳ್ಳ ಗಂಡ ಅಂದರೆ ತನ್ನ ಒಂದು ಸಮಸ್ಯೆಯನ್ನು ಪರಿಹರಿಸುವಂತಹ ಸಾಮರ್ಥ್ಯ ಆಗಲಿ ಶಕ್ತಿ ಆಗಲಿ ಭೀಮನಿಗೆ ಇರುವುದು ಎನ್ನುವಂತಹ ಮಾತನ್ನು ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಹಾಗೆ 27ನೇ ಪ್ರಶ್ನೆ, ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಇದು ವಿಷವಾಗಬೇಕು. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಈ ಒಂದು ವಾಕ್ಯವನ್ನು ಕೂಡ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಳು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಹಾಗೆ ಇಲ್ಲಿ ಭೀಮನು ಕೂಡ ದ್ರೌಪದಿಯ ಒಂದು ಸಮಸ್ಯೆಯನ್ನು ಪರಿಹರಿಸಲು ಆಗದಿದ್ದರೆ ಅವಳು ಹೇಳುತ್ತಾಳೆ ತಾನು ಘೋರತರ ವಿಷವನ್ನು ಕುಡಿದು ಪ್ರಾಣತ್ಯಾಗ ಮಾಡುವೆನೆಂದು ದ್ರೌಪದಿ ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. ಹಾಗೆ 28ನೇ ಪ್ರಶ್ನೆ, ಉಳಿದವರು ಉಚಿತ ಬಾಹಿರರು. ಈ ವಾಕ್ಯವನ್ನು ಕೂಡ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಳು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಭೀಮನು ದ್ರೌಪದಿಯು ಹೇಗೆ ತನಗಾದ ಅಪಮಾನದ ಬಗ್ಗೆ ಹೇಳಿ ತನ್ನ ಕಷ್ಟಕ್ಕೆ ನೀನಲ್ಲದೆ ಮತ್ಯಾರೂ ಸ್ಪಂದಿಸರು ಎಂದು ತನ್ನನ್ನು ಕಾಪಾಡಬೇಕೆಂದು ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. ಹಾಗೆ 29ನೇ ಪ್ರಶ್ನೆ, ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು. ಈ ವಾಕ್ಯವು ಕೂಡ ಇನ್ನೂ ಹುಟ್ಟಿದಿರಲಿ ನಾರಿಯರ ನೋಲು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಭೀಮನು ದ್ರೌಪದಿಗೆ ಹೇಳುತ್ತಾನೆ. ಅಂದರೆ ಯಾರೋ ಕೆಲವರು ದುಡಿದು ಗಳಿಸಿದರೆ ಮತ್ತಾರೋ ಉಂಡು ಹೋಗುವರು, ಅಂತೆಯೇ ಕಲಹಕ್ಕಾದರೆ ನಾನು ರಮಿಸಲು ಉಳಿದವರೇ ಎಂಬ ಮಾತನ್ನ ಭೀಮನು ದ್ರೌಪದಿಗೆ ಹೇಳುತ್ತಾನೆ. 30ನೇ ಪ್ರಶ್ನೆ, ನಾಳಲಾರಿರಿ ಗಂಡರು ನೀವು ಭಂಡರು. ಈ ವಾಕ್ಯವನ್ನು ಕೂಡ ಇನ್ನೂ ಹುಟ್ಟದೇ ಇರಲಿ ನಾರಿಯರ ನೋಲು ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ದ್ರೌಪದಿಯು ಭೀಮನಿಗೆ ಕೇಳುವಂತಹ ಸಂದರ್ಭದಲ್ಲಿ ಮೂಡಿ ಬಂದಿರುತ್ತದೆ. 31ನೇ ಪ್ರಶ್ನೆಯು ಬಂಗಾರ ನಿನಗೆ ಸ್ಥಿರವಲ್ಲ. ಈ ಮೇಲಿನ ವಾಕ್ಯವನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದಂತಹ ಹಬ್ಬಲಿಯವರ ರಸಬಳಿ ಎಂಬ ಜನಪದ ತ್ರಿಪದಿಗಳಿಂದ ಆರಿಸಲಾಗಿದೆ. ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಮೂಡಿಬಂದಿದೆ ಎಂದರೆ ಜನಪದರು ಈ ತ್ರಿಪದಿಯಲ್ಲಿ ಸಿರಿತನದ ಗರ್ವದಲ್ಲಿ ಮೆರೆಯುವವರಿಗೆ ಬುದ್ಧಿವಾದ ಹೇಳುವಂತಹ ಸಂದರ್ಭದಲ್ಲಿ ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವಂತಹ ವಾಕ್ಯವು ಮೂಡಿಬಂದಿರುತ್ತದೆ. 32ನೇ ಪ್ರಶ್ನೆ, ಹಿತ್ತಾಳೆಗಿಂತ ಬಲುಹೀನ. ಈ ವಾಕ್ಯವನ್ನು ಕೂಡ ಹಬ್ಬಲಿಯವರ ರಸಬಳಿ ಎಂಬ ಜನಪದ ತ್ರಿಪದಿಗಳಿಂದ ಆರಿಸಲಾಗಿದೆ. ಹಾಗೆ ಇದು ಮೂಡಿ ಬಂದಿರುವಂತಹ ಸಂದರ್ಭ ಅಂದರೆ ಒಳ್ಳೆಯವರ ಗುಣ ಶುದ್ಧ ಬಂಗಾರದಂತೆ, ಹಾಗೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತಲೂ ಕಡೆ ಎಂದು ಹೇಳಿದ್ದಾರೆ. ಅಂದರೆ ಹಿತ್ತಾಳೆಯು ಬಲು ಹೀನವಾದದ್ದು, ಅದು ತುಕ್ಕು ಹಿಡಿಯುತ್ತದೆ. ಆದ್ದರಿಂದ ಬುದ್ಧಿಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನ ಎನ್ನುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. 33ನೇ ಪ್ರಶ್ನೆ, ನೀ ತಂಪ ನನ್ನ ತವರಿಗೆ. ಈ ವಾಕ್ಯವು ಕೂಡ ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಇದು ಮೂಡಿ ಬಂದಿರುವಂತಹ ಸಂದರ್ಭವನ್ನು ನೋಡುವುದಾದರೆ ತಾಯಿಯ ಪ್ರೀತಿ, ಮಮತೆ, ಮಹಿಮೆ, ಕರುಣೆ, ವಾತ್ಸಲ್ಯ ಗುಣಗಳನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಮಗಳು ಈ ವಾಕ್ಯವನ್ನು ಹೇಳುತ್ತಾಳೆ, ತಾಯಿಗೆ ಈ ವಾಕ್ಯವನ್ನು ಹೇಳುತ್ತಾಳೆ. ಅಂದರೆ ನೀ ತಂಪ ನನ್ನ ತವರಿಗೆ ಎನ್ನುವಂತಹ ಮಾತನ್ನು ಮಗಳು ತಾಯಿಗೆ ಹೇಳುತ್ತಾಳೆ. ಇದರ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡಿರ್ಬೋದು. ಅದನ್ನು ಚೆನ್ನಾಗಿ ಬರೀರಿ. ಅದನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನು, ಅದು ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಬರೀಲೇಬೇಕು. ಸೊ ನೋಡಿ, 34ನೇ ಪ್ರಶ್ನೆ, ಜ್ಯೋತಿ ನಿನ್ಯಾರ ಹೋಲಾರ. ಈ ವಾಕ್ಯವು ಕೂಡ ಹಬ್ಬಲಿಯವರ ರಸಬಳ್ಳಿ ಎಂಬ ಪಾಠದಿಂದ ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ತಾಯಿಯ ಮಮತೆಯನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಮಗಳು ತಾಯಿಗೆ ಹೇಳ್ತಾಳೆ. ಅಂದರೆ ಜ್ಯೋತಿಗೆ ಅಂದರೆ ತಾಯಿಯನ್ನು ಇಲ್ಲಿ
ಒಂದು ಜ್ಯೋತಿಗೆ, ದೀಪಕ್ಕೆ ಅವರು ಹೋಲಿಸಿ ಹೇಳ್ತಾರೆ, ಜ್ಯೋತಿ ನಿನ್ಯಾರ ಹೋಲಾರ ಅಂತೇಳಿ ತಾಯಿಯನ್ನು ಹೋಲಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿರುತ್ತದೆ. ಹಾಗೆ 35ನೇ ಪ್ರಶ್ನೆ, ನೆತ್ತಿ ಮೇಲಿರುವ ಶಿವಬಲ್ಲ. ನೋಡಿ, ಈ ವಾಕ್ಯವನ್ನು ಕೂಡ ಹಬ್ಬಲಿಯವರ ರಸಬಳಿ ಎಂಬ ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಹೆಣ್ಣು ಮಕ್ಕಳ ದುಃಖವನ್ನು ಹೆತ್ತ ತಾಯಿ ಮಾತ್ರ ತಿಳಿಯಲು ಸಾಧ್ಯವೋ, ಹಾಗೆ ಕೂಡ ಹುತ್ತದ ಒಳಗಿನ ಹಾವಿನ ಬೇಗೆಯನ್ನು, ತಲೆ ಮೇಲಿರುವಂತಹ ಸರ್ಪವನ್ನು ಹೊತ್ತ ಶಿವನು ಮಾತ್ರ ಹೇಗೆ ಅರಿಯಬಲ್ಲನೋ, ಹಾಗೆ ಕೂಡ ಹೆತ್ತ ತಾಯಿ ತನ್ನ ಮಕ್ಕಳ ದುಃಖವನ್ನು ಹೆತ್ತ ತಾಯಿಯು ತನ್ನ ಮಕ್ಕಳ ದುಃಖವನ್ನು ಹಾಗೂ ತನ್ನ ಮಗಳ ಖುಷಿಯನ್ನು, ನೋವನ್ನು ಹೆತ್ತ ತಾಯಿ ಮಾತ್ರ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಈ ಆಗುವಂತಹ ಸಂದರ್ಭದಲ್ಲಿ ನೆತ್ತಿಯ ಮೇಲಿರುವ ಶಿವಬಲ್ಲ ಎಂಬ ವಾಕ್ಯವು ಮೂಡಿ ಬಂದಿರುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ತಾಯಿ ಮಗಳ ಸಂಬಂಧಕ್ಕೂ ಹಾಗೆ ಸರ್ಪ ಮತ್ತು ಶಿವನ ಸಂಬಂಧಕ್ಕೂ ಎಷ್ಟು ಚೆನ್ನಾಗಿ ಅವರು ಹೋಲಿಕೆ ಮಾಡಿದ್ದಾರೆ ಅಂತ. ಈ ಒಂದು ಪಾಠ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಮಕ್ಕಳಿಗೆ, ನೋಡ್ಕೋಬೋದು ನೀವು. 36ನೇ ಪ್ರಶ್ನೆ, ಹಬ್ಬಳಿ ಅವರ ರಸಬಳ್ಳಿ. ಹಬ್ಬಳಿ ಅವರ ರಸಬಳ್ಳಿ, ಈ ವಾಕ್ಯವನ್ನು ಹಬ್ಬಳಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆರಿಸಲಾಗಿದೆ. ಅಂದರೆ ಹಬ್ಬಳಿಯವರ ರಸಬಳ್ಳಿ ಎನ್ನುವಂತಹ ವಾಕ್ಯ ಯಾವ ಥರ ಮೂಡಿ ಬಂದಿದೆ ಅಂದರೆ, ಹೆಣ್ಣು ಮಗಳು ಮದುವೆಯಾದ ನಂತರ ತನ್ನ ಗಂಡನ ಮನೆಗೆ ಹೋಗಬೇಕಾಗುತ್ತದೆ. ಸೊ ಹೋಗುವಾಗ ಅವಳು ತನ್ನ ತವರು ಮನೆಗೆ ಶುಭ ಹಾರೈಸ್ತಾಳೆ. ಅಂದರೆ ತನ್ನ ತವರು ಮನೆಯು ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರ ಒಂದು ಕುಟುಂಬ ರಸಬಳ್ಳಿ ಥರ, ಅಂದರೆ ಹಬ್ಬಳಿ ಅವರ ರಸಬಳ್ಳಿ ಥರ ಇರಬೇಕು ಅನ್ನುವಂಥ ಹಾರೈಕೆಯ ಸಂದರ್ಭದಲ್ಲಿ ಈ ಮಾತು ಮೂಡಿ ಬಂದಿರುತ್ತದೆ. 37ನೇ ಪ್ರಶ್ನೆ, ಎಷ್ಟು ಸಲವಮ್ಮ ಹೇಳುವುದು ನಿನಗೆ. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಅವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಎಷ್ಟು ಸಲವಮ್ಮ ಹೇಳುವುದು ನಿನಗೆ. ಇದು ಯಾವ ಸಂದರ್ಭದಲ್ಲಿ ಮೂಡಿ ಬಂದಿದೆ ಮಕ್ಕಳೇ? ನೋಡಿ, ದೂರದ ಅಸ್ಸಾಂನಲ್ಲಿರುವಂತಹ ಮುದುಕಿಗೆ ಫೋನ್ ಮಾಡ್ತಾನೆ. ಸೊ ಆಗ ಮುದುಕಿ ಏನು ಮಾಡ್ತಾಳೆ, ಫೋನ್ ತೆಗೆದುಕೊಂಡ್ರೆ ತನ್ನ ಮಗ ಗದರ್ಬೋದು ಅಥವಾ ಇಲ್ಲ ತನ್ನ ಸೊಸೆ ಬೈಬೋದು. ಎಷ್ಟು ಸುಲಭಮ್ಮ ಹೇಳುವುದು ನಿನಗೆ ಅಂತ ಮಗ ಅನ್ಕೋಬಹುದು ಅನ್ನುವಂತಹ ಮಾತನ್ನು ಅವಳು ಮನಸ್ಸಿನಲ್ಲೇ ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯವು ಮೂಡಿ ಬಂದಿರುತ್ತದೆ. ನೋಡಿ, 38ನೇ ಪ್ರಶ್ನೆ ಅದೇ ಚಾಪ್ಟರ್ದಿಂದ, ಅಲ್ಲಿಯ ಮಾತು ಅವನಿಗೆ ಸಸೆಮೀರ್ ಬರದು. ನೋಡಿ, ಈ ವಾಕ್ಯವನ್ನು ಕೂಡ ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಅವರು ಬರೆದಿರುವಂತಹ ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಅಲ್ಲಿಯ ಮಾತು ಅವನಿಗೆ ಸಸೆಮೀರ್ ಬರದು ಅಂತ ಯಾವ ಒಂದು ಸಂದರ್ಭದಲ್ಲಿ ಮೂಡಿ ಬಂದಿದೆ ಅನ್ನುವುದಾದರೆ, ಇವಾಗ ಆಗಲೇ ಹೇಳಿದಿರುವ ಹಾಗೆ ಮಕ್ಕಳಿಬ್ಬರು ಮುದುಕ ಮತ್ತು ಮುದುಕಿ, ಅಂದರೆ ತಂದೆ ತಾಯಿ ಇಬ್ಬರನ್ನು ಅವರು ಆಸ್ತಿ ಹೆಂಗೆ ಪಾಲು ಮಾಡ್ಕೊಂಡಿರ್ತಾರಲ್ಲ ಆ ಥರ ಅವರು ತಂದೆ ತಾಯಿ ಇಬ್ಬರನ್ನು ಪಾಲು ಮಾಡಿಕೊಂಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಮುದುಕ ಇರುವುದು ಅಸ್ಸಾಂನಲ್ಲಿ, ಹಾಗೆ ಅವನಿಗೆ ಅಲ್ಲಿಯ ಒಂದು ಭಾಷೆ ಬರುವುದಿಲ್ಲ ಎಂಬುದನ್ನು ಲೇಖಕಿಯು ಈ ಥರವಾಗಿ ಅವರು ಅದನ್ನು ಹೇಳಿರುತ್ತಾರೆ. ಅಂದರೆ ಅಸ್ಸಾಂನಲ್ಲಿರುವಂಥ ಭಾಷೆಯೇ ಅಲ್ಲಿರುವಂತಹ ಮುದುಕನಿಗೆ ಬರುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತನ್ನು ಲೇಖಕರು ಹೇಳಿರುತ್ತಾರೆ. ಹಾಗೆ ಮಾತೇ ಮರೆತು ಹೋಗಿದೆ ಕಣೆ ಆಯ್ಕೆ. ಈ ಮಾತನ್ನು ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ದೂರದ ಅಸ್ಸಾಂನಲ್ಲಿರುವಂತಹ ಮಗನ ಹತ್ತಿರ ಇರುವಂತಹ ಮುದುಕನಿಗೆ 39ನೇ ಪ್ರಶ್ನೆ, ಮಾತೇ ಮರೆತು ಹೋಗಿದೆ ಕಣೆ. ಈ ಮಾತನ್ನು ಕೂಡ ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ 40ನೇ ಪ್ರಶ್ನೆ, ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿಪಾದಕ್ಕೆ. ಈ ವಾಕ್ಯವನ್ನು ಕೂಡ ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಮುದುಕಿಯು ಮುದುಕನ ಜೊತೆ ಮಾತನಾಡಬೇಕೆಂಬ ಬಯಕೆಯಿಂದ ಸೊಸೆಗೆ ಹೊರಗಡೆಯ ಕೆಲಸ ಯಾವುದಾದರೂ ಸಂಭವಿಸಿದರೆ ತಾನು ಮುದುಕನೊಂದಿಗೆ ನಿರಾಳವಾಗಿ ಮಾತನಾಡಬಹುದು ಎಂದು, ಮತ್ತು ಹಾಗಾದರೆ ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿ ಪಾದಕ್ಕೆ ಎನ್ನುವಂತಹ ಮಾತನ್ನು ಅವಳು ಹೇಳ್ತಾಳೆ. 41ನೇ ಪ್ರಶ್ನೆ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ನೋಡಿ, ಇಲ್ಲಿಯವರೆಗೂ ನೋಡಿ ಇಷ್ಟು ಪ್ರಶ್ನೆಗಳು ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಬಂದಿರುತ್ತದೆ. ಈ ಒಂದು ದೀರ್ಘಗದ್ಯದಲ್ಲಿ ನಿಮಗೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ನೋಡಿ, ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಲ್ಲಿ ನಿಮಗೆ 3 ಅಂಕದ್ದು 2 ಪ್ರಶ್ನೆಯನ್ನು ಕೇಳುತ್ತಾರೆ ಮಕ್ಕಳು. ಸೊ ಈ ಒಂದು ಚಾಪ್ಟರಿಂದ ಟೋಟಲ್ ಆಗಿ ನಿಮಗೆ 25 ಅಂಕಗಳಿರುತ್ತೆ. ಈ ಒಂದು ದೀರ್ಘಗದ್ಯ ನಿಮಗೆ ತುಂಬ ಇಂಪಾರ್ಟೆಂಟು. ನೀವು ಆರಾಮಾಗಿ ಪಾಸ್ ಆಗಬೇಕಂತ ಆಗಿದ್ರೆ ಈ ಒಂದು ದೀರ್ಘಗದ್ಯವನ್ನು ನೀವು ಪರ್ಫೆಕ್ಟ್ ಆಗಿಬಿಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎನ್ನುವಂತಹ ವಾಕ್ಯ ಯಾವ ಸಂದರ್ಭದಲ್ಲಿ ಮೂಡಿ ಬಂದಿದೆ ಅನ್ನೋದಾದರೆ, ಲೈಮನ್ ದುರ್ಗಪ್ಪ ಲೇಖಕರ ಬಳಿ ಕೊಡಲಿಯನ್ನು ಕೇಳಿ ಪಡೆಯಲು ಬರ್ತಾನೆ. ಸೊ ಆಗ ಲೇಖಕರ ಗಮನ ಸೆಳೆಯಲು 1-2 ಬಾರಿ ಕೆಮ್ಮುತ್ತಾನೆ. ಆವಾಗ ಅವನು ಕೆಮ್ಮಿದ್ದಕ್ಕೆ ಸಮಜಾಯಿಷಿಕೊಡಲು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎನ್ನುವಂತಹ ವಾಕ್ಯವನ್ನು ಅವನು ಉಪಯೋಗ ಮಾಡುತ್ತಾನೆ.
ಹಾಗೆ ಆ ಸಂದರ್ಭದಲ್ಲಿ ಆ ವಾಕ್ಯ ಮೂಡಿ ಬಂದಿದೆ. 42ನೇ ಪ್ರಶ್ನೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ನೋಡಿ, ಈ ವಾಕ್ಯವನ್ನು ಕೂಡ ಕೃಷ್ಣೇಗೌಡರ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಉಳಿದ ಎಲ್ಲ ವಾಕ್ಯಗಳನ್ನು ಕೂಡ ಅದೇ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಆನೆ ಸಾಕುವುದೆಂದರೆ ಎಲೆಕ್ಷನ್ ನಿಂತ ಹಾಗೆ ಈ ಒಂದು ವಾಕ್ಯವು ಮೂಡಿ ಬಂದಿರುವ ಸಂದರ್ಭ ಅಂದರೆ ಕೃಷ್ಣೇಗೌಡ ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ನಷ್ಟ ಅನುಭವಿಸಿ ಸೋತು ಹೋಗಿರ್ತಾನೆ. ಸೊ ಅವನಿಗೆ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕಥೆ ಮುಗಿದಂತೆಯೇ ಎಂದು ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಅಲ್ಲಿರುವಂತಹ ಎಲ್ಲ ಜನರು ಹೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿದೆ. 43ನೇ ಪ್ರಶ್ನೆ, ಆನೆಗೂ ಮಾನ ಮರ್ಯಾದೆ ಇರುತ್ತದೆ ತಿಳುಕು. ಹಾಗೆ 44ನೇ ಪ್ರಶ್ನೆ, ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ? ನೋಡಿ, ಈ ಒಂದು ವಾಕ್ಯ ಮೂಡಿ ಬಂದಿರುವುದಂದರೆ ನಿರೂಪಕರು ಕೊಡಲಿಯನ್ನು ಫಾರೆಸ್ಟಿನವರು ಕಿತ್ಕೊಂಡು ಹೋಗಿರ್ತಾರೆ. ಆಗ ನಿರೂಪಕರು ಫಾರೆಸ್ಟ್ ನಾಗರಾಜನ ಹತ್ತಿರ ಹೋಗಿ ನನ್ನ ಕೊಡಲಿಯನ್ನು ಯಾಕೆ ನೀವು ಆಫೀಸ್ನಲ್ಲಿ ತಂದಿಟ್ಕೊಂಡಿದ್ದೀರಾ ಅಂತ ಕೇಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. 45ನೇ ಪ್ರಶ್ನೆ, ವೆಪನ್ ನಮಗೆ ಮುಖ್ಯ. ನೋಡಿ, ಅದೇ ಸಂದರ್ಭದಲ್ಲಿ ನಾಗರಾಜ್ ಅವರು ನಿರೂಪಕರಿಗೆ ಈ ಮಾತನ್ನು ಹೇಳ್ತಾರೆ, ಯಾಕೆ ಕೊಡಲಿಯನ್ನು ತಂದಿಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಮಗೆ ವೆಪನ್ ಮುಖ್ಯ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳ್ತಾರೆ ಲೇಖಕರಿಗೆ. 46ನೇ ಪ್ರಶ್ನೆ, ಡ್ರೈವರನ್ನು ಎತ್ಲಾಗೆ ಹೋದ, ಇಲ್ಲೇ ಇದ್ನಲ್ಲ. ನೋಡಿ, ಈ ವಾಕ್ಯವು ಕೂಡ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಮೂಡಿ ಬಂದಿರುತ್ತದೆ. ಡ್ರೈವರ್ ಎತ್ಲಾಗ ಹೋದ, ಇಲ್ಲೇ ಇದ್ನಲ್ಲ ಅನ್ನುವಂಥ ಮಾತು ಯಾವಾಗ ಹೇಳ್ತಾರೆ ಅಂದರೆ ಶಿವೇಗೌಡರ ಸಾಮಿನಲ್ಲಿ ರಾತ್ರಿ ಕಳ್ಳಾಟ ಇಳಿಸಲು ವೇಲಾಯುಧ ಬಂದಿರ್ತಾನೆ. ಆನೆ ಲಾರಿಯನ್ನು ಉರುಳಿಸಿದ್ದರಿಂದ ಲಾರಿ ಜಾಕ್ ಬಿದ್ದು ಡ್ರೈವರ್ ಸಾವನ್ನಪ್ತಾನೆ. ಸೊ ಆ ಸಂದರ್ಭದಲ್ಲಿ ಲಾರಿ ಬಿದ್ದಿರೋದನ್ನು ನೋಡಿ ಕ್ಲೀನರ್ ನಾಯರೇ ಗೊಣಗುತ್ತಾ ಈ ಮಾತನ್ನು ಹೇಳ್ತಾನೆ, ಡ್ರೈವರನ್ನು ಎತ್ಲಾಗ ಹೋದ, ಇಲ್ಲೇ ಇದ್ನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗೆ 47ನೇ ಪ್ರಶ್ನೆ, ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ. ನೋಡಿ, ಈ ಮಾತನ್ನು ಊರಿನಲ್ಲಿ ಕಂತ್ರಿ ನಾಯಿಗಳ ಹಾವಳಿ ಹೆಚ್ಚಾದಾಗ ಅವುಗಳನ್ನು ನಿಯಂತ್ರಣ ಮಾಡಬೇಕಂತ ಮುನ್ಸಿಪಲ್ ಆಫೀಸಿನ ಕಡೆ ನಿರೂಪಕರು ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ಇರ್ತಾರಲ್ಲ, ಅವರು ನಿರೂಪಕರಿಗೆ ಈ ಮಾತನ್ನು ಹೇಳ್ತಾರೆ, ನಂಗೇನು ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಅಂತ. ಹಾಗೆ 48ನೇ ಪ್ರಶ್ನೆ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ನೋಡಿ, ಅದೇ ಥರ ನಿರೂಪಕರು ಏನು ನಾಯಿಗಳ ಸಮಸ್ಯೆ ಹೆಚ್ಚಳವಾಗಿದ್ದರಿಂದ ಮುನ್ಸಿಪಲ್ ಆಫೀಸಿಗೆ ಹೋಗಿರ್ತಾರಲ್ವ. ಸೊ ನಾಯಿಗಳು ಹೆಚ್ಚಾಗಿದೆ ಅಂತ ಅವರು ಹೇಳಿದಾಗ ಮೂಡಿಗೆರೆಯಲ್ಲಿ ತುಂಬ ಕಂತ್ರಿ ನಾಯಿಗಳು ಇವೆ ಅಂತ ಲೇಖಕರು ಕೇಳ್ತಾರೆ. ಆವಾಗ ಖಾನ್ ಸಾಹೇಬರು ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅಂತ ಅವರು ಕಾರಣ ಹೇಳ್ತಾರೆ. ಅಂದರೆ ನಾಯಿಗಳ ಹಾವಳಿಯನ್ನು ಕಡಿಮೆ ಮಾಡಲು ಆಗದಿದ್ದಾಗ ಅವರು ಈ ಥರ ಸಮಜಾಯಿಷಿಯನ್ನು ಕೊಟ್ಕೋತಾರೆ. ಹಾಗೆ 49ನೇ ಪ್ರಶ್ನೆ, ಆ ಕಂಬಳದೊಳಗೆ ಏನೋ ಸೇರ್ಕೊಂಡಿದೆ. ನೋಡಿ, ಲೈಮನ್ ಶಂಕರಪ್ಪ 17ನೇ ಕಂಬದ ಮೇಲೆ ತಿಮ್ಮಪ್ಪನ ಹೆಣವನ್ನು ತೆಗೆಯಲು ಕಂಬದ ಹತ್ತಿದ್ದ ತಕ್ಷಣ ಅವನಿಗೆ ಕರೆಂಟ್ ಶಾಕ್ ಹೊಡಿತು. ಹಾಗಾಗಿ ಜೂನಿಯರ್ ಇಂಜಿನಿಯರ್ ರಮೇಶ್ ಇದ್ನಲ್ಲ, ಅವರು ಬಾಬುಗೆ ಈ ಮಾತನ್ನು ಹೇಳ್ತಾರೆ, ಆ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಅಂತ. 50ನೇ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ. ನೋಡಿ, ಪೊಲೀಸರು ನಾಗರಾಜನ ಹೆಣ ಸಿಗಲಿಲ್ಲವೆಂದು ಬರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುತ್ತದೆ. ಮಕ್ಕಳೇ, ನನಗೆ ಗೊತ್ತು ವಿಡಿಯೋ ತುಂಬ ಅಂದರೆ ತುಂಬ ಸ್ಪೀಡಾಗಿ ಹೇಳಿದ್ದೀನಿ, ಯಾಕಂತ ಅಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ತುಂಬ ಬೋರ್ ಆಗುತ್ತೆ ಅಂತ. ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ 50 ಮುಖ್ಯವಾದಂತಹ 3 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ, ಉತ್ತರ ಸಹಿತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ವಿಡಿಯೋವನ್ನು ಶಾಂತ ರೀತಿಯಿಂದ ಕಾನ್ಸಂಟ್ರೇಟ್ ಆಗಿ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಗ ನಿಮಗೆ ನಾಳೆ ಬೀಳುವಂತಹ ಪ್ರಶ್ನೋತ್ತರದಲ್ಲಿ ನಿಮಗೆ ಇದರಲ್ಲಿನೇ ಪ್ರಶ್ನೆಗಳು ಬಿದ್ದಿರುತ್ತೆ ಮಕ್ಕಳು. ಅಷ್ಟು ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ. ಹಾಗೆ ಹೇಳ್ತಾ ಇದ್ದೀನಿ, ಇವಷ್ಟನ್ನೇ ಪ್ರಿಪೇರ್ ಆಗಬೇಡಿ, ಇದ್ರ ಜೊತೆಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸನ್ನು ಏನು ನೀವು ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅವನು ಕೂಡ ಓದ್ಕೊಳ್ಳಿ. ಯಾಕಂತ ಅಂದರೆ ಮುಂದೆ ಬಂದುಬಿಟ್ಟು ನೆಕ್ಸ್ಟ್ ಕಮೆಂಟ್ ಹಾಕ್ತೀರಾ ಕಮೆಂಟ್ ಬಾಕ್ಸಲ್ಲಿ, ಮ್ಯಾಮ್ ನೀವು ಕೊಟ್ಟಿದ್ದಷ್ಟೇ ಓದ್ಕೊಂಡು ಹೋದರೆ ನಾನು ಪಾಸ್ ಆಗೋದಿಲ್ಲ, ಅವು ಯಾವ ಬಂದಿರೋದೇ ಇಲ್ಲ ಅಂತ. ಸೊ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ ಮಕ್ಕಳೇ. ನೀವು ಏನು ಈಗಾಗಲೇ ಪ್ರಿಪೇರ್ ಆಗಿಬಿಟ್ಟಿರ್ತೀರ, ಅದ್ರ ಜೊತೆಗೆ ಇವಷ್ಟು ಕ್ವಶನ್ ಆನ್ಸರನ್ನು ನೋಡ್ಕೊಳ್ಳಿ. ನಾನು ಇವನು ಪ್ರಿಪೇರ್ ಆಗಿದ್ದೀನಾ ಇಲ್ವಾ, ಇದರಲ್ಲಿ ಯಾವುದನ್ನ ಮಿಸ್ ಮಾಡಿದ್ದೀನಿ, ಯಾವುದನ್ನು ಬಿಟ್ಟಿದ್ದೀನಿ ಅಂತ ನೋಡಿಕೊಂಡು ಅದನ್ನು ಪ್ರಿಪೇರ್ ಆಗಿ ಮಕ್ಕಳೇ. ನನ್ನ ಉದ್ದೇಶ ಜಸ್ಟ್ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು, ಲೈಕ್ಸು ಕಮೆಂಟ್ಸು ಪಡ್ಕೋಬೇಕು ಅನ್ನೋದು ಅಷ್ಟೇ ಅಲ್ಲ ಮಕ್ಕಳೇ. ಪ್ರತಿಯೊಬ್ಬರೂ ಕೂಡ ಪಾಸ್ ಆಗಬೇಕು ಮಕ್ಕಳೇ, ಯಾರೂ ಪಾಸ್ ಆಗದೆ ಉಳಿಬಾರ್ದು. ಅದು ನಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಮಕ್ಕಳೇ. ಇದು ಕನ್ನಡದಲ್ಲಿ ಕನ್ನಡ ಅಷ್ಟೇ ಅಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ದಲ್ಲೂ ಕೂಡ ಯಾರೂ ಫೇಲ್ ಆಗಬಾರ್ದು.
ಅದಕ್ಕೋಸ್ಕರ ನಾನು ಒಂದು ಕನ್ಸರ್ನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ಟೈಮ್ ತೊಗೊಂಡು ಇಷ್ಟೆಲ್ಲ ನೋಟ್ಸ್ ಪ್ರಿಪೇರ್ ಮಾಡಿ, ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸನ್ನೆಲ್ಲ ಸರ್ಚ್ ಮಾಡಿ ಬರೆದು ನಿಮಗೆ ವಿಡಿಯೋ ಮಾಡ್ತಿರುವಂಥ ಕಾರಣ ಏನಂದರೆ ನಿಮ್ಮಲ್ಲಿರುವಂಥ ಕನ್ಸರ್ನ್ ಮಕ್ಕಳೇ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಪಾಸಾಗಿ ನೀವು ವಿಡಿಯೋದಕ್ಕೆ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳೇ. ಜಸ್ಟ್ ಈ ವಿಡಿಯೋವನ್ನು ನೋಡಿ ನೀವು ವಿಡಿಯೋ ಪ್ರಕಾರ ಕ್ವಶನ್ ಆನ್ಸರ್ಗಳನ್ನ ಪ್ರಿಪೇರ್ ಆಗಿ ಹೋಗಿ ನಾಳೆ ಬರುವಂತಹ ಎಕ್ಸಾಮ್ದಲ್ಲಿ ಉತ್ತಮವಾದಂಥ ಅಂಕಗಳನ್ನ ಗಳಿಸಿ ಮಕ್ಕಳೇ. ಇವತ್ತಿನ ವಿಡಿಯೋದಲ್ಲಿ ನಾನು 3 ಅಂಕದ ಅಷ್ಟು ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು 4 ಅಂಕದ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡ್ತೀನಿ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.